ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಏಪ್ರಿಲ್ 1 ಫೂಲ್ಸ್ ದಿನ ಅಂತೂ ಅಲ್ಲ, ಆದರೆ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ ಇವತ್ತು. ಯಾವುದು ಫುಲ್ ಅನ್ನೋ ಥರದ್ದು ಎಷ್ಟೊಂದು ಸುದ್ದಿಗಳು ಫುಲ್ ಡೇ ಮಾಡ್ತಾ ಇದ್ದಾರೆ ಅಂತ ಅಂದ್ರೇ ಚೆನ್ನಾಗಿತ್ತು ಅನ್ನೋ ಥರ ಇದೆ. ಇವತ್ತು ಬೆಳಗ್ಗೆ ನನಗೆ ಕೇಳಿದಂಥ ಸುದ್ದಿ ಅಂದರೆ ಅದು IT ಕಂಪನಿ ಆರಕಲಲ್ಲಿ ಒಂದು ದೊಡ್ಡ ಮಟ್ಟಿನ ಒಂದು ಲೇ ಆಫ್ ಮಾಡಿದ್ದಾರೆ. 30,000 ಜನಗಳನ್ನ ಉದ್ಯೋಗದಿಂದ ತೆಗೆದಿದ್ದಾರಲ್ವ. ಇಂಡಿಯಾದಲ್ಲಿ 12,000 ಜನ ಸೇರಿದ್ದಾರಂತೆ ಅದರಲ್ಲಿ. ಅದು ಬೆಳಗ್ಗೆನೇ ಬಂದಂಥ ನ್ಯೂಸು. ಈ ವರ್ಷ ಸಾಕಷ್ಟು ಉದ್ಯೋಗದಲ್ಲಿ ವ್ಯತ್ಯಾಸಗಳಾಗ್ಬೋದು ಅಂತ ಹಿಂದೆ ಕೂಡ ಮಾತಾಡಿದ್ವಿ. IT ಸೆಕ್ಟ್ರು ವಾಪಸ್ ಫೋಕಸ್ ಆಗಿರುತ್ತೆ. ಹಾಗಂತ ಆ ಥರ ಆಯಿತು ಅಂದರೆ IT ಸೆಕ್ಟ್ರ್ ಸ್ಟಾಕ್ ಫಾಲ್ ಆಗಿದೆ ಅಂತ ನೋಡೋದಾದರೆ ಆರಕಲ್ ಕಂಪ್ನಿ 5% ಜಾಸ್ತಿ ಪಾಸಿಟಿವ್ ಇತ್ತು. ಯಾಕೆಂದರೆ ಈಗ ಅಷ್ಟು ಜನ ಕೆಲಸ ಮಾಡೋಣ, ಅವ್ರು ಎನೇಬಲ್ಮೆಂಟು ಮತ್ತೊಂದು ಇಷ್ಟರಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅಂತಂದರೆ ಅದನ್ನ ಎಫಿಷಿಯನ್ಸಿ ಅಂತ ಮಾರ್ಕೆಟ್ ನೋಡ್ತಾ ಹೋಗುತ್ತೆ. ಹಾಗಾಗಿ ಲೇ ಆಫ್ ಅಂತ ಬಂದರೆ ಆಯಿತು, ಕೆಲಸ ಮಾಡ್ತಿದ್ದವರಿಗೆ ಅದು ಒಂದು ಹೊರೆ, ಮುಂದೆ ಏನು ಅನ್ನೋ ಥರದ್ದು. ಆದರೆ ಕಂಪ್ನಿಗಳಿಗೆ ಅದು ಲಾಭ ಥರನೇ ನೋಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವತ್ತು ಮಾರ್ಕೆಟು ಒಂದು ಎರಡು ಪ್ರೆಸಿಡೆಂಟ್ಗಳು ನಮಗೂ ಏನು ಇರಾನ್ದಾಗಲಿ US ಅಲ್ಲಾಗಲಿ ನಮಗೆ ಯುದ್ಧ ಮುಂದುವರಿಸಬೇಕು ಅಂತ ಇಲ್ಲ, ಆದರೆ ನಮಗೆ ಗ್ಯಾರಂಟಿಗಳನ್ನ ಕೊಟ್ಟರೆ ನಾವು ನಿಲ್ಸಕ್ಕೆ ರೆಡಿ ಇದ್ದೀವಿ ಅಂತ. ಇರಾನ್ ಅವರು ಹೇಳಿದ್ರು, ಟ್ರಂಪ್ ಅವರು ನಾನು 2-3 ವಾರದಲ್ಲಿ ನಾವು ಖಾಲಿ ಮಾಡಿಬಿಡ್ತೀವಿ ಅಲ್ಲಿಂದ, ಅದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆರು ಮಾಡ್ಕೊಳ್ಳಿ, ಬಿಟ್ಟಾರು ಬಿಡಿ, ನ್ಯಾಟೋ ಅವ್ರಿಗೆ ಕೇಳಿದ್ವಿ, ನೀವು ಯಾರು ಬಂದಿಲ್ಲ, ಸೊ ನಿಮ್ಮ ಹಣೆ ಬರ ನೀವು ಏನಾರು ಮಾಡ್ಕೊಂಡು ಆಯಿಲ್ ತೊಗೊಳ್ಳಿ ಅಂತ. ನೋಡಿ, ಇವಾಗ ಅಮೆರಿಕಾಗೆ ಯಾಕೆ ಈ ಥರ ಇಷ್ಟು ಸುಲಭ ಬಿಟ್ಟು ಹೋಗ್ತಿರಲ್ಲ ಅಂತ ಅನ್ಸ್ಬೋದು ನಿಮ್ಗೆ. ಸುಲಭ ಅಲ್ಲ, 30 ತಿಂಗಳಿಂದ ಯುದ್ಧ ಮಾಡ್ತಾ ಇದ್ದಾರೆ. 1 ಸೆಕೆಂಡಿಗೆ $8 ಲಕ್ಷ ಖರ್ಚಾಗಿದೆ ಅಮೆರಿಕಾಗೆ ಅಂತ ಒಂದು ಸುದ್ದಿ. ಇದರಲ್ಲಿ ಜಾಸ್ತಿ ಲಾಭ ಆಗಿರೋದು ಅದು ಇಸ್ರೇಲ್ಗೆ, ಯಾಕೆಂದರೆ ಅವರ ಪಕ್ಕದಲ್ಲೇ ಇದ್ದಂಥ ಕಾನ್ಫ್ಲಿಕ್ಟು ಇದು. ಅಮೆರಿಕಾಗೆ ಹೇಗೋ ಒಂದು ಮಾಡಿ ನೀನೇ ಪ್ರಭು, ನೀನೇ ಇಂದ್ರ, ನೀನೇ ಚಂದ್ರ ಅಂತ ಹೇಳ್ಬಿಟ್ಟು ಟ್ರಂಪನ್ನು ಮನವೊಲಿಸಿ ಅವರು ಅಟ್ಯಾಕ್ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ಹಿಂದೆ ಸಾಲದ ಸುಳಿಯಲ್ಲಿ ಅಮೆರಿಕ ಅಂತ ಒಂದು ವಿಡಿಯೋ ಮಾಡಿದಾಗ, ಜೊತೆಗೆ ಅಮೆರಿಕದು ಎಷ್ಟು ಒಂದು ಸಾಲದ್ದು ಡೆಟ್ ಇದೆ ಅನ್ನೋದು ಇತ್ತೀಚೆಗೆ ಒಂದು ರಾಜಕೀಯ ಕಾರಣದಿಂದಾಗಿ ಕುಸಿತ ಕಾಣುವುದೇ ಅಮೆರಿಕ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದೆ, ಈ ವರ್ಷದೊಳಗಡೆ ಅವರು ಸುಮಾರು $1 ಟ್ರಿಲಿಯನ್ ಏನು ಡೆಟ್ಟನ್ನು ಅವರು ಕ್ಲಿಯರ್ ಮಾಡ್ತಾ ಹೋಗಬೇಕು. ಅಂದರೆ ಅವರು ಬಾಂಡಿಂದ ಇಶ್ಯೂ ಮಾಡಿರ್ತಾರಲ್ಲ ಅದಾಗಿರ್ಬೋದು, ಅಥವಾ ತೊಗೊಂಡಿರೋದಾಗಿರ್ಬೋದು ಇದನ್ನು. ಸೊ ಅದು ಹೈಯರ್ ಇಂಟ್ರೆಸ್ಟ್ ರೇಟ್ ಆಗ್ತಾ ಹೋಯಿತು ಅಂತಂದರೆ ಇವಾಗ. ಯಾಕೆಂದರೆ ಪೋವೆಲ್ ಅವ್ರದ್ದು ಅವಧಿ ಕೂಡ ಮುಗಿತಾ ಬಂದಿತ್ತು. ಅವ್ರನ್ನ ತೆಗಿಬೇಕು ಅಂತ ಮೇಯ್ನಾಗಿ ಹೇಳ್ತಾ ಇದ್ದಿದ್ದೆ ಟ್ರಂಪ್ ಅವರು. ಯಾಕೆ ಇಂಟ್ರೆಸ್ಟ್ ರೇಟು ಕಮ್ಮಿ ಆಗಬೇಕು, ಯಾಕೆಂದರೆ ಈ ವರ್ಷ ಅವ್ರದ್ದು ಇದಿದೆ ಅಲ್ವ, 2026ರಲ್ಲಿ ಅವ್ರದ್ದು ಕ್ಲಿಯರ್ ಮಾಡೋದಿದೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇತ್ತು ಅಂತಂದರೆ ಜಾಸ್ತಿ ಹೊರೆ ಆಗ್ತಾ ಹೋಗುತ್ತೆ ಅಮೆರಿಕಾಗೆ. ಆ ಕಾರಣದಿಂದಾಗಿಯೇ ಅವರು ತೆಗಿಬೇಕು ಅಂತ ಇದ್ದಿದ್ದು. ಸೊ ಹೇಳ್ತಾನೆ ಇದ್ದರು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋದು ಸಿಚುವೇಶನ್ ಇದೆ ಅಂತ. ಈಗ ವಾರು ಈ ಥರ ಎಲ್ಲ ಆಗಿದ್ದು ಎಕ್ಸ್ಟೆಂಡೆಡ್ ಪೀರಿಯಡಲ್ಲಿ ತನಕ ಇದು ಮುಂದುವರಿತಾ ಹೋಯಿತು ಅಂತಂದರೆ ಆಗೇನಾಗ್ತಾ ಹೋಗುತ್ತೆ, ಈ ರೀತಿ ಮಾಡೋಕ್ಕಾಗೋದಿಲ್ಲ. ಅಂದರೆ ಒಂದು ಇನ್ಫ್ಲೇಷನ್ಗಳನ್ನು ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ಆವಾಗ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಇಡೋಕ್ಕೆ ಬರೋದಿಲ್ಲ, ಇಂಟ್ರೆಸ್ಟ್ ರೇಟ್ನ ಜಾಸ್ತಿನೇ ಇಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಆ ಒಂದು ಸುಳುವು ಸಿಗ್ತಾ, ಅದಕ್ಕೋಸ್ಕರ ಅಮೆರಿಕ ಆಚೆ ಹೋಗ್ತಾ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ಸೊ ನೋಡೋಣ. ಒಟ್ಟಿನಲ್ಲಿ ಆ ಥರ ಹೇಳಿರೋದಷ್ಟೇ ಹೊರತು ಇದು ಇನ್ಯಾವುದೂ ಕೂಡ ಕನ್ಫರ್ಮೇಷನ್ ಅಂತ ಬಂದಿಲ್ಲ. ಬಟ್ ಮಾರ್ಕೆಟ್ ಅಂತೂ ಅದನ್ನ ಪಾಸಿಟಿವ್ ಆಗಿ ತೊಗೊಂಡಿದೆ. ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ ಇವತ್ತು ನೀವು ನೋಡೋದಾದರೆ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, IT ಸೆಕ್ಟರ್ ಆಗಿರ್ಬೋದು, ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಜೊತೆಗೆ RBIಯಿಂದ ಇದೇ ರೀತಿ ಯುದ್ಧ ಮುಂದುವರಿತಾ ಹೋಯಿತು ಅಂತಂದರೆ ರೂಪಿ 100 ತನಕ ಹೋಗ್ಬೋದು ಅಂತ ಕೂಡ ಒಂದು ಅನಾಲಿಸಿಸ್ ಬರ್ತಾ ಇತ್ತು. ಅದಕ್ಕೋಸ್ಕರ ಅವರು ಫಾರಿನ್ ಹೋಲ್ಡಿಂಗ್ ಏನಿರುತ್ತೆ ಡಾಲರಲ್ಲಿರೋದು ಡೇ ಟು ಡೇ ಟ್ರೇಡಿಂಗಲ್ಲಿ ಆರ್ಬಿಟ್ರಾಜ್ ಅಂತ ಕರೀತಾರಲ್ಲ, ಅದಕ್ಕೆ ಒಂದು ಕ್ಯಾಪನ್ನು ಹಾಕಿದ್ದಾರೆ. ನೀವು ಇಷ್ಟೇ ಇಟ್ಕೊಂಡಿರಬೇಕು ಎಕ್ಸ್ಪೋಜರು ಅಂತ. ಈ ಥರ ಎಲ್ಲ ಒಂದಿಷ್ಟು ಟೈಟಿಂಗ್ ಮಾಡುವಂಥ ಸಿಚುವೇಶನ್ ಬಂದಿದೆ RBIಗೆ. ಆದರೂ ಕೂಡ ಇದ್ರ ಮಧ್ಯೆ ಈ ರೀತಿ ಇದೆ. ಇವತ್ತು ಇಂಪಾರ್ಟೆಂಟ್ ದಿನ, ಏನು ಬೇಕಾದ್ರೂ ಆಗ್ಬೋದು ನಾಳೆ ಬೆಳಗಾಗೋಷ್ಟೊತ್ತಿಗೆ ಅನ್ನೋಕ್ಕೆ. ಯಾಕೆಂದರೆ ಆಸ್ಟ್ರೇಲಿಯಾ PM, UK PM, ಮತ್ತು ಟ್ರಂಪ್ ಅವರು ಪ್ರೆಸಿಡೆಂಟು, US ಪ್ರೆಸಿಡೆಂಟು, ಇಷ್ಟು ಜನ ತಮ್ಮ ದೇಶನ ಉದ್ದೇಶಿಸಿ ಮಾತಾಡ್ತಾರೆ ಅಂತ ಅಲ್ಲಿಂದ ಸುದ್ದಿ ಬಂದಿತ್ತು. ಜೊತೆಗೆ ಇಂಡಿಯಾ ಕೂಡ ಒಂದು ಸೆಕ್ಯೂರಿಟಿ ಮೀಟಿಂಗ್ನ ಕರೆದಿದೆ ಅಂತ ಒಂದು ಬಂದಿತ್ತು. ಸೊ ಏನಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ನೋಡಬೇಕು. ನಮ್ಮ ಮನೆ ಹತ್ರ ಸುಮಾರು CNG LPG ಪಂಪ್ಗಳಿದೆ. CNG ಆದರೆ ಬಿಡಿ ಇಲ್ಲಿ ಮಾಡ್ತಾರೆ, ಬಟ್ LPG ಪಂಪ್ಗಳು ಈ ಆಟೋಗೆಲ್ಲ ಫಿಲ್ ಮಾಡ್ತಾರಲ್ಲ ಅದು ಬಂಕು ಒಂದಂತೂ ಕ್ಲೋಸೇ ಆಗೋಗಿದೆ. ಇನ್ನೊಂದರಲ್ಲಿ ಇವತ್ತು ಸರಿಸುಮಾರು 1 ಕಿಲೋಮೀಟರ್ ಅಷ್ಟು ದೊಡ್ಡ ಕ್ಯೂ ಇತ್ತು ಆಟೋಗಳದ್ದು. 2 ಗಂಟೆ 3 ಗಂಟೆ ನಿಂತರೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. $59 ಏನೋ ಇದ್ದಿದ್ದಂಥದ್ದು ಈ ಕ್ರೈಸಿಸ್ ಎಲ್ಲ ಆಗೋಕ್ಕಿಂತ ಮುಂಚೆ ಈಗ $105 ಚಾರ್ಜ್ ಮಾಡ್ತಾ ಇದ್ದಾರೆ ಪರ್ kg ಅವ್ರದ್ದು ಏನು ಬರುತ್ತಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು ಇದು ಯಾವ ರೀತಿ ಆಗಿರುತ್ತೆ ಅಂತ. ಇನ್ನು ಮುಂದೆ ಇದೇ ರೀತಿ ಸಿಚುವೇಶನ್ ಆದರೆ ತುಂಬ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಹೇಳಿದಾಗ ನಾವು ಸಪ್ಲೈ ಬಂದಿದ್ರೂ ಕೂಡ ಏನು ಮಾಡ್ತಾರೆ, ಶಾರ್ಟೇಜ್ ಅಂತ ಒಂದು ಅದನ್ನು ಹುಟ್ಟಿಸ್ಬಿಟ್ಟು ಅದರಿಂದ ದುಡ್ಡು ಮಾಡುವಂಥದ್ದು ನಡೆಯುತ್ತೆ. ಅದು ಇಂಡಿಯಾದಲ್ಲಿ ಏನು ಹೊಸದಲ್ಲ, ಅದನ್ನ ಹೇಳ್ಕೊಡ್ಬೇಕಾಗಿಲ್ಲ. ಸೊ ಅದೇ ಆಗ್ತಾ ಇದೆ ಅಂತ ನಂಗೆ ಅನಿಸುತ್ತೆ. ನಿಜವಾಗ್ಲೂ ಶಾರ್ಟೇಜ್ ಇದೆಯಾ ಅಥವಾ ಶಾರ್ಟೇಜ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಮಧ್ಯದಲ್ಲಿರುವಂಥ ಏಜೆನ್ಸಿಗಳು, ಇವ್ರುಗಳು ಗೊತ್ತಿಲ್ಲ. ಸೊ ಇವತ್ತು ಟ್ರೆಂಟ್ 7% ಅಪ್ ಮೌಂಟ್ ಬಂದಿದೆ ಟ್ರೆಂಟಲ್ಲಿ ಇವತ್ತು. ಇವಾಗ ರಿಸಲ್ಟ್ ಸೀಸನ್ ಕೂಡ ಮತ್ತೆ ಶುರುವಾಗ್ತಾ ಹೋಗುತ್ತೆ, ಅದನ್ನು ಕೂಡ ನೋಡಬೇಕು. ಐ ಥಿಂಕ್ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲಲ್ಲೂ ಅಷ್ಟೇ, ಟಾಟಾ ಮೋಟರ್ಸ್ ಕನ್ಸ್ಯೂಮರ್ ವೆಹಿಕಲಲ್ಲೂ ಅಷ್ಟೇ ಕೂಡ, ಪ್ಯಾಸೆಂಜರ್ ವೆಹಿಕಲ್ ಮತ್ತು ಕಮರ್ಷಿಯಲ್ ವೆಹಿಕಲ್ಲು ಪ್ಯಾಸೆಂಜರ್ ವೆಹಿಕಲ್ ಎರಡರಲ್ಲೂ ಕೂಡ ಇಯರ್ ಒಳ್ಳೆ ಗ್ರೋತ್ ಆಗಿದೆ ಅಂತ ಕೇಳಿದೆ. ಐ ಥಿಂಕ್ ಕಮರ್ಷಿಯಲ್ ವೆಹಿಕಲಲ್ಲಿ 17%, ಪ್ಯಾಸೆಂಜರ್ ವೆಹಿಕಲಲ್ಲಿ 20% ಗ್ರೋತ್ ಬಂದಿದೆ ಅಂತ ಕೇಳ್ಪಟ್ಟೆ. ನೋಡೋಣ ಅದನ್ನ. ಸೊ ರಿಸಲ್ಟ್ ಕ್ಯಾಲೆಂಡರ್ನ ಮತ್ತೆ ಟ್ರ್ಯಾಕ್ ಮಾಡೋಣ. ಇವಾಗ Q2 ಎಲ್ಲ ಬರ್ತಾ ಹೋಗುತ್ತೆ. ಸೊ ಇವಾಗ ವಾಪಸ್ ನೋಡ್ತಾ ಬರೋದಾದರೆ ಎಲ್ಲಿಂದ ಬಂದಿದ್ವಿ ಇವಾಗ. ಸೊ ಟ್ರೆಂಟು ಟಾಪ್ ಗೇನರ್ ಆಗಿದೆ ಖಂಡಿತ. ಅದೇ ರೀತಿಯಾಗಿ
Q3 ರಿಸಲ್ಟ್ಸ್ ಅನ್ಸುತ್ತೆ ಇವಾಗ ನಾವು ನೋಡಬೇಕಾಗಿರೋದು. ನೋಡೋಣ ಅದನ್ನು. ಇವತ್ತಿನ ಟಾಪ್ ಲೂಸರ್ ಅಂದರೆ ಡಾಕ್ಟರ್ ರೆಡ್ಡಿ ಫಾರ್ಮಾ ಸೆಕ್ಟರ್ಲಿ ಇವತ್ತೊಂದು ಸೆಲ್ಲಿಂಗ್ ಬಂದಿದೆ, 3.61% ಕರೆಕ್ಷನ್ ಬಂದಿದೆ. ಬಾಕಿ ಅಂತೆ ಸುಮಾರು ಸ್ಟಾಕ್ಗಳು ಅದಾನಿ ಪೋರ್ಟ್ಸ್ 5%, ಇಂಡಿಗೋ 6% ಈ ಥರ ಎಲ್ಲ ಆಗಿತ್ತು. ಜೆಟ್ಟಿಂದು ಫ್ಯೂಯಲ್ ಕಾಸ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ, ಆದರೆ ಅದೆಲ್ಲದನ್ನು ಮಧ್ಯದಲ್ಲಿ ಮಾರ್ಕೆಟ್ ಒಂದು ರಿಯಾಕ್ಷನ್ ಕೊಟ್ಟಿದೆ, ಎಲ್ಲ ಯುದ್ಧ ನಿಂತು ಹೋಗುತ್ತೇನೋ ಎಲ್ಲ ಸರಿ ಹೋಗುತ್ತೇನೋ ಅಂತ. ಬಟ್ ಇದ್ರದ್ದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ನೋಡೋಣ, ಫಸ್ಟ್ ನಿಲ್ಲಿ, ಅದಾದಮೇಲೆ ನೋಡೋಣ. ಬಟ್ ಕ್ರೂಡ್ ಕೂಡ ಇವತ್ತು 100ಕ್ಕಿಂತ ಕೆಳಗಡೆ ಬಂದಿದೆ ಈಗ ಫೈನಲಿ, ಅದು ಕೂಡ ಒಂದು ಪಾಸಿಟಿವ್ ಸೈನು. ಸೊ ಬ್ಯಾಂಕಿಂಗ್ ಸೆಕ್ಟರ್ಗಳು HDFC AMC 5%, 5.6%, IRFC 5.46%, REC 5.57% ಈ ರೀತಿಯಾಗಿ ಅಪ್ಮೌಂಟ್ಗಳು ಬಂದಿದೆ. ಮ್ಯಾಸ್ಡಾಕಲ್ಲಿ ಒಂದೇ ದಿನಕ್ಕೆ 12% ಅಪ್ಮೌಂಟ್ ಬಂದಿದೆ ಇವತ್ತು, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟೊರೆಂಟ್ ಫಾರ್ಮಾ ಅಂತ ಕಾಣಿಸುತ್ತೆ ಇವತ್ತು. ಇಲ್ಲ, ಹ್ಯುಂಡೈಯಲ್ಲಿ 3.48% ಕರೆಕ್ಷನ್ ಬರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ನೋಡಿ, ಡಿಮಾರ್ಟಲ್ಲಿ 7%, HAL 5%, ಸೋಲಾರ್ 5-6% ಎಷ್ಟು ಸ್ಟಾಕ್ಗಳಲ್ಲಿ ಬಂದಿದೆ ಇವತ್ತು. ಡೈಲಿ ಕ್ಯಾಂಡಲಲ್ಲಿ ಇದ್ದೀನಿ. ಸೊ ಇದು ಒಂದು ದೊಡ್ಡ ಪಾಸಿಟಿವಿಟಿನ ತೋರಿಸುತ್ತೆ. ಮಾರ್ಕೆಟು ಓಪನ್ ಆದಾಗಲೇ ಜಾಸ್ತಿ ಓಪನ್ ಆಗಿತ್ತು, ಅದ್ರ ಮೇಲ್ಗಡೆ ಕೂಡ ಒಂದು 22,800-900 ತನಕ ಅಟೆಂಪ್ಟ್ ಮಾಡಿ ಕೊನೆ ಟೈಮಲ್ಲಿ ಒಂದು ಸೆಲ್ಲಿಂಗ್ ಬಂದಿದೆ. ಸೊ ಒಟ್ಟಾರೆಯಾಗಿ ಇವತ್ತು 348 ಪಾಯಿಂಟ್ಗಳ ಅಪ್ಮೌಂಟೊಂದಿಗೆ ನಿಫ್ಟಿ ದೊಡ್ಡ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 2.33% ತುಂಬ ಸ್ಟ್ರಾಂಗ್ ಆಗಿತ್ತು ಇವತ್ತು. ಅದೇ ರೀತಿಗೆ ಮಿಡ್ ಕ್ಯಾಪ್ ನಿಫ್ಟಿ ಕಂಪ್ನಿಗಳು ನಿಫ್ಟಿ ನೆಕ್ಸ್ಟ್ 50 ಲೈನ್ ನೋಡ್ತಾ ಇದ್ದಾರೆ, ಅದು ಕೂಡ ಇವತ್ತು ಹೈಯೆಸ್ಟ್ 2.48% ಅಪ್ಮೌಂಟ್ ಬಂದಿದೆ ಇವತ್ತು. ಸೊ 12,460 ಹೋಗಿದೆ. ಸೆನ್ಸೆಕ್ಸ್ ಕೂಡ ಪಾಸಿಟಿವ್ ಆಗಿತ್ತು. ಇಂಡಿಯಾ ವಿಕ್ಸಲ್ಲಿ 10% ಸ್ಲ್ಯಾಶ್ ಆಗಿದೆ, ಆದರೆ ಈಗಲೂ ಕೂಡ ಇಂಡಿಯಾ ವಿಕ್ಸ್ 25ರಲ್ಲಿದೆ, ವಿಚ್ ಇಸ್ ಎ ವೆರಿ ಹೈ ಲೆವೆಲ್ಲು. ಕಮ್ಮಿ ಆಗಬೇಕಿದ್ದು, 20ಕ್ಕಿಂತ ಕೆಳಗಡೆ ಬಂತು ಅಂದರೆ ಮಾರ್ಕೆಟು ವಾಪಸ್ ಒಂದು ಶಾರ್ಟ್ ಕವರಿಂಗ್ಗೆ ಕಂಫರ್ಟಬಲ್ ಆಗಿ ಕೊಡುತ್ತೆ ಅಂತ ಹೇಳ್ಬೋದು. ಅಲ್ಲಿ ತನಕ ಇದು ವಾಲಟೈಲ್ ಸಿಚುವೇಷನ್ನೇ, ತುಂಬ ಹುಷಾರಾಗಿರಬೇಕು. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಪಾಸಿಟಿವ್ ಆಗ್ತಾ ಇದೆ, ಬಿಕಾಸ್ ಕ್ರೂಡು ನೋಡಿ, ಸ್ಪಾಟ್ ಕ್ರೂಡು ಆಲ್ರೆಡಿ ಕ್ಯಾಶಲ್ಲಿ 100ಗಿಂತ ಕೆಳಗಡೆ ಬಂದಿದೆ. ಬಟ್ ಸ್ಪಾಟ್ ಪ್ರೈಸು ಈಗಲೂ ಕೂಡ 104ರಲ್ಲಿ ನಡೀತಾ ಇದೆ. ನಾವು ಸ್ಪಾಟನ್ನು ಟ್ರ್ಯಾಕ್ ಮಾಡಬೇಕು, ಇದು 100 ಕೆಳಗಡೆ ಬರುತ್ತಾ ಅನ್ನೋದನ್ನ ನೋಡಬೇಕು. ಬಟ್ ಕನ್ಸಿಡರಬಲಿ ಕರೆಕ್ಷನ್ ಆಗಿದೆ, 1-2% ಕರೆಕ್ಷನ್ ಆಗಿದೆ. 9,300ಕ್ಕೆ ಬಂದಿದೆ, 9,800-900ಕ್ಕೆ ಹೋಗಿದ್ದಂಥದ್ದು. ಗೋಲ್ಡ್ ಸಿಲ್ವರ್ ತುಂಬ ಪಾಸಿಟಿವ್ ಆಗಿತ್ತು. ಇವಾಗ ಸಿಲ್ವರ್ ಆ ಗೈನ್ನ ಬಿಟ್ಕೊಡೋ ಥರ ಕಾಣಿಸ್ತಾ ಇದೆ. ಗೋಲ್ಡ್ ಕೂಡ ಸ್ವಲ್ಪ ತಣ್ಣಗಾಗಿದೆ. ಗೋಲ್ಡ್ ಸಿಲ್ವರ್ ಅಂದಾಗ ನೆನಪಾಯಿತು, ಗೋಲ್ಡಲ್ಲಿ ಲಾಸ್ಟ್ 10 ವರ್ಷದಲ್ಲಿ ಮಂತ್ಲಿ ಕ್ಯಾಂಡಲಲ್ಲಿ ಅಂಥ ಒಂದು ದೊಡ್ಡ ರೆಡ್ ಬಂದಿರಲಿಲ್ವಂತೆ, ಮಾರ್ಚಲ್ಲಿ ಏನು ಕ್ಲೋಸ್ ಆಯಿತು ಅದು. ಅದೇ ರೀತಿಯಾಗಿ ಸಿಲ್ವರಲ್ಲಿ ಲಾಸ್ಟ್ 13 ವರ್ಷದಲ್ಲಿ ಇಂಥ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂದಿರಲಿಲ್ಲ ಅಂತಾರೆ. ಆದರೆ ರ್ಯಾಲಿನೂ ಕೂಡ ಹಾಗೆ ಆಗಿತ್ತಲ್ವ, ರ್ಯಾಲಿನೂ ಕೂಡ ಹಿಂದೆಂದು ಕಂಡರಿಯದ ರೀತಿಯಲ್ಲಿ ರ್ಯಾಲಿ ಆಗಿತ್ತು. ಐ ಥಿಂಕ್ ಸುಮಾರು ಇವತ್ತು ಬರ್ತಾ ಇತ್ತಲ್ವ. ಇವಾಗ ಈಕ್ವಲ್ ವೆಯ್ಟ್ ಪೋರ್ಟ್ಫೋಲಿಯೋ ಯಾರಾದರೂ ಇತ್ತು ಅಂತಂದರೆ ನಿಮ್ಗೆ ಲಾಸ್ಟ್ 2 ಇಯರ್ ರಿಟರ್ನ್ಸ್ ನೀವು ನೋಡೋದಾದರೆ, ಈಕ್ವಲ್ ವೆಯ್ಟ್ ಅಂದರೆ ನೀವು ಯಾವುದು ಗೋಲ್ಡು ಅಥವಾ ಮೆಟಲ್ಸಲ್ಲಿ ನೀವು ಒಂದಿಷ್ಟು 33%, ಈಕ್ವಿಟಿನಲ್ಲಿ 33%, ಡೆಟ್ಟಲ್ಲಿ 33%, ಬಾಂಡ್ಸು ಈ ಥರ ಇದರಲ್ಲಿ 33%, ಈಕ್ವಲ್ ವೆಯ್ಟೇಜಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಇತ್ತು ಅಂದರೆ 18% CAGR ಇದೆ, ಅದೇ ಹೈಯೆಸ್ಟ್ ಇರುವಂಥದ್ದು. ಬರೀ ಈಕ್ವಿಟಿ ಇತ್ತು ಅಂತಂದರೆ ಅಥವಾ ಬರೀ ಡೆಟ್ ಇತ್ತು ಅಂತಂದರೆ ಅವರಿಗೆ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ, ಅದು ಡೇಟಾ ಹೇಳ್ತಾ ಇದೆ. ಹಾಗಾಗಿ ಡೈವರ್ಸಿಫಿಕೇಷನ್ ಇಂಪಾರ್ಟೆಂಟ್ ಅಂತ ಐ ಥಿಂಕ್ ಅದರದೇ ಒಂದು ಪೋಸ್ಟ್ ಕೂಡ ಬಂದಿತ್ತು. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಇವತ್ತು ಕರೆಕ್ಷನ್ ಆಗಿದೆ. ಬಿಟ್ಕಾಯಿನ್ ಇವಾಗ 67,000 ಆಸ್ಪಾಸಲ್ಲಿ ನಡೀತಾ ಇದೆ, ಸ್ವಲ್ಪ ತಣ್ಣಗಾಗಿದೆ. 94-95 ತನಕ ಹೋಗಿದ್ದಂಥದ್ದು ಇವತ್ತು $93.40 ಬಂದು ಕೂತಿದೆ USD/INR. ಸೊ ಅದೇ ರೀತಿಯಾಗಿ ನಾವು ನೋಡ್ಕೊಂಬರೋದಾದರೆ ಇವತ್ತಿಂದು ಒಂದಿಷ್ಟು ಇದನ್ನು ನೋಡ್ಕೊಂಬಂದ್ಬೋಣ. ಓಪನ್ ಇಂಟ್ರೆಸ್ಟ್ ನೋಡೋಣ. ಓಪನ್ ಇಂಟ್ರೆಸ್ಟಿಗೆ ಈಗ 6 ದಿನ ಇದೆ ಎಕ್ಸ್ಪೈರಿಗೆ. ಯಾಕೆ ಹಂಗಾಯಿತು ಅಂತಂದರೆ, ಈಗ ಮಂಗಳವಾರ ರಜಾ ಬಂದುಬಿಟ್ಟು ಸೋಮವಾರನೇ ಎಕ್ಸ್ಪೈರಿ ಆಯ್ತಲ್ಲ, ಈಗ ನೆಕ್ಸ್ಟ್ ಮಂಗಳವಾರ ಎಕ್ಸ್ಪೈರಿ ಇರುವಂಥದ್ದು. ಹಾಗಾಗಿ ದಿನಗಳು ಜಾಸ್ತಿ ಇದೆ. ಹಾಗೆ ಅನಿಸ್ತಿದ್ರು ಕೂಡ ಏನು, ಶುಕ್ರವಾರ ಮಾರ್ಕೆಟ್ ಕ್ಲೋಸಿಂಗು, ಶುಕ್ರವಾರ ಮಾರ್ಕೆಟ್ ಓಪನ್ ಇರೋದಿಲ್ಲ ಗುಡ್ ಫ್ರೈಡೇ ಪ್ರಯುಕ್ತ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ವೀಕೆಂಡು ಲಾಂಗ್ ವೀಕೆಂಡ್ ಆಗುತ್ತೆ ಈ ಸಲ ಇಂಡಿಯಾಗೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ರಜೆ ಇದೆ ಮಾರ್ಕೆಟಲ್ಲಿ, ಅದನ್ನ ಗಮನದಲ್ಲಿ ಇಟ್ಕೊಂಡಿರಿ. ಹಾಗಾಗಿ ದಯವಿಟ್ಟು ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ ಗುರುವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಮುಗಿದ ಮೇಲೆ ಯಾರೂ. ಸೊ ಅಂದರೆ ನಾಳೆ ದಿವಸ. ಸೊ ಇವಾಗ ನಾವು ನೋಡ್ತಾ ಬರೋದಾದರೆ 2ನೇ ತಾರೀಕು ಆಯಿತು, 3ನೇ ತಾರೀಕು ರಜಾ, 4, 5, 6, 6ನೇ ತಾರೀಕು ಏನೋ ರಜಾ ಬಂದಿದೆಯಾ? ಓಕೆ, 6ನೇ ತಾರೀಕು ಏನು ರಜಾ ಬಂದಿದೆ ನಾನು ಚೆಕ್ ಮಾಡಿಲ್ಲ, ಯಾರಾದರೂ ಚೆಕ್ ಮಾಡಿದರೆ ಹೇಳಿ. ಏಪ್ರಿಲ್ 6ಕ್ಕೂ ಕೂಡ ಒಂದು ರಜಾ ಇದೆ. ಸೊ ಅದಕ್ಕೋಸ್ಕರನೇ 6 ದಿನ ಅಂತ ತೋರಿಸ್ತಾ ಇರೋಂಥದ್ದು. ಸೊ ಇಲ್ಲ, ಏಪ್ರಿಲ್ 6ಕ್ಕೆ ಏನೂ ರಜಾ ಇಲ್ಲ ಸರ್. ಏಪ್ರಿಲ್ 6ಕ್ಕೆ ಏನೂ ರಜಾ ಇಲ್ಲ, ಪ್ರತಿ ಮಂಗಳವಾರ ಅಲ್ವಾ ನಿಫ್ಟಿ ಎಕ್ಸ್ಪೈರಿ. ಈ ವಾರ 3 ರಜಾ ಬಂದುಬಿಟ್ಟು ಫುಲ್ ಕನ್ಫ್ಯೂಷನ್ನು. ಸೊ ಶುಕ್ರವಾರ ರಜಾ ಇದೆ ಅಷ್ಟೇ, ಅದಾದಮೇಲೆ ಯಾವುದೂ ರಜಾ ಇಲ್ಲ. ಸೊ ಮಂಗಳವಾರ ಆ್ಯಸ್ ಯೂಶುವಲ್ ನಿಫ್ಟಿಯ ಎಕ್ಸ್ಪೈರಿ. ಸೊ ಇವಾಗ ನೋಡ್ತಾ ಬರೋದಾದರೆ 23,000ದಲ್ಲಿ ಮ್ಯಾಕ್ಸ್ ಪೇನ್ ಕಾಣಿಸ್ತಾ ಇದೆ, 40 ಲಕ್ಷಕ್ಕಿಂತ ಜಾಸ್ತಿ ಪೊಸಿಷನ್ ಓಪನ್ ಇದೆ. ಇವತ್ತು 22,500ರಲ್ಲಿ ಒಂದಿಷ್ಟು ಪೊಸಿಷನ್ಗಳನ್ನು ಆಚೆ ತೆಕ್ಕೊಂಡಿದ್ದಾರೆ, ಇನ್ನೊಂದು ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸ್ವಲ್ಪ ಸಪೋರ್ಟು ಬೇಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಬಟ್ ಟು ಅರ್ಲಿ ಟು ಸೇ, ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. 20 ಸ್ಟ್ರೈಕಿಗೆ ಆ ಥರ ಇದೆ, 10 ಸ್ಟ್ರೈಕಿಗೆ ಅಂತ ನೋಡಿದ್ರು ಕೂಡ ಈ ರೀತಿ ಇದೆ. ಸೊ ಅದೇ ರೀತಿಯಾಗಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಹತ್ತಿರ ಇರೋಂಥದ್ದು, ಅದನ್ನು ನೋಡ್ಕೊಂಬರೋಣ. ಸೆನ್ಸೆಕ್ಸ್ ಎಕ್ಸ್ಪೈರಿ ಅಂತ ನಾವು ನೋಡ್ತಾ ಬರೋದಾದರೆ, ಲೋಡ್ ಆಗ್ತಾ ಇರಲಿ ಅಷ್ಟೊತ್ತಿಗೆ. ಇವತ್ತು ಮೂವರ್ಸ್ ಅಂತ ನೋಡ್ತಾ ಬರೋದಾದರೆ, ಬ್ಯಾಂಕ್ ನಿಫ್ಟಿನಲ್ಲಿ 14 ಸ್ಟಾಕ್ಗಳು ಪಾಸಿಟಿವ್, ನಿಫ್ಟಿನಲ್ಲಿ 41 ಸ್ಟಾಕ್ಗಳು ಪಾಸಿಟಿವ್. ಡಿಫೆನ್ಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ, ಡಿಫೆನ್ಸ್ ಸೆಕ್ಟರು. ಅದೇ ರೀತಿಯಾಗಿ ಹೆಲ್ತ್ ಕೇರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಇನ್ನು ಮುಂದಕ್ಕೆ ಬಜೆಟ್ಗಳು ಮತ್ತೊಂದಾಗಿ ಯುದ್ಧ ನಿಲ್ಲಿ ಏನೇ ಆಗಲಿ, ಸೊ ಡಿಫೆನ್ಸ್ಗೆ ಒತ್ತನ್ನು ಕೊಡ್ತಾರೆ ಸರ್ಕಾರಗಳು. ಹಾಗಾಗಿ ಡಿಫೆನ್ಸ್ ಸ್ಟಾಕ್ಗಳು ವ್ಯಾಲ್ಯೂಷನಲ್ಲಿದ್ದರೆ ಅದನ್ನ ನೀವು ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಬೋದು. ಈಗ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಸ್ಟಾಕ್ ಸ್ಪೆಸಿಫಿಕ್ ಆಗಿ ಅಂತ ಹೇಳ್ತಾ ಇಲ್ಲ, ಡಿಫೆನ್ಸ್ ಸೆಕ್ಟರ್ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಅಳೆದು ತೂಗಿ
ನೋಡಿ ತೊಗೋಬೇಕು. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಇನ್ನು ನೋಡ್ತಾ ಬರೋದಾದರೆ ಸದ್ಯಕ್ಕೆ ನ್ಯೂಟ್ರಲ್ ಪೊಸಿಷನ್ ಕಾಣಿಸ್ತಾ ಇದೆ. 73,000 ಪೊಸಿಷನ್ನು ಬಿಲ್ಡಪ್ ಆಗಿದೆ. ಓಯ್ನಲ್ಲಿ 73,000 ಇದೆ. ತುಂಬ ಒಂದು ನ್ಯೂಟ್ರಲ್ ಆಗಿದೆ. ಸೊ ನೋಡೋಣಂತೆ ಯಾವ ರೀತಿಯಾಗಿ ಚೇಂಜ್ ಮಾಡ್ತಾ ಹೋಗ್ತಾರೆ ಅಂತ. ಹಾಗೆಯೇ ಇವತ್ತು ರಿಸಲ್ಟ್ಸ್ಗಳು ಬರ್ತಾ ಹೋಗುತ್ತಲ್ವ, ರಿಸಲ್ಟ್ಸ್ ಕ್ಯಾಲೆಂಡರ್ ಇನ್ನೂ ನೋಡ್ತಾ ಹೋಗಬೇಕು. ಇಯರ್ ಆನ್ ಇಯರ್ ಮೋಸ್ಟ್ಲಿ ಅದು ಮಂತ್ ಆನ್ ಮಂತ್ ಡೇಟಾ ಕೊಟ್ಟಿದ್ರು ಅನ್ಸುತ್ತೆ. ಇವಾಗ ಯಾವುದೂ ರಿಸಲ್ಟ್ಸ್ ಇಲ್ಲ, ಯಾಕಂದರೆ ಈಗಷ್ಟೇ ಕ್ವಾರ್ಟರ್ ಅದೇ ಅಂದ್ಕೊಂಡೆ ನಾನು. ಬಟ್ ನಾನು ನೋಡಿದೆ ಇವತ್ತು ಟಾಟಾ ಮೋಟರ್ಸ್ದು ಇಯರ್ ಆನ್ ಇಯರ್ ಡೇಟಾ ಬಂದಿತ್ತು. ಐ ಥಿಂಕ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಅವರು ಫೈನಾನ್ಷಿಯಲ್ ಇಯರ್ ಎಂಡ್ ಡೇಟಾನ ಶೇರ್ ಮಾಡಿದರು. ಸದ್ಯಕ್ಕೆ ಯಾವುದೇ ಅರ್ನಿಂಗ್ಸ್ ಆಗಲಿ ಮತ್ತೊಂದಾಗಲಿ ಇಲ್ಲ. ಸೊ ನೆಕ್ಸ್ಟು Q3 ರಿಸಲ್ಟ್ಸ್ ಬಂದಾಗ ನೋಡೋಣ. ಐ ಥಿಂಕ್ Q2 ರಿಸಲ್ಟ್ಸ್ ಇತ್ತಿಷ್ಟೇ ಮುಗ್ದಿತ್ತಲ್ವ. ಸೊ ಹಾಗಾಗಿ Q4 ರಿಸಲ್ಟ್ಸ್ ಮುಗಿದಿದೆ. ಇವಾಗ ಹೊಸ ಫೈನಾನ್ಷಿಯಲ್ ಇಯರ್ ನಾನು ನೋಡಿ US ಅಲ್ಲಿ ಏನಾಗ್ತಾ ಹೋಗುತ್ತೆ ಇವಾಗ ಅಲ್ಲಿ ಜನವರಿಯಿಂದ ಡಿಸೆಂಬರ್ ತನಕ ಅವರು ಕ್ವಾರ್ಟರ್ಗಳನ್ನು ಫೈನಾನ್ಷಿಯಲ್ ಇಯರ್ನ ಆ ಥರ ಮಾರ್ಕ್ ಮಾಡ್ತಾರಲ್ವ. ಸೊ ಜನವರಿಯಿಂದ ಮಾರ್ಚ್ ತನಕ ಅವರಿಗೆ Q1, ಇವಾಗ Q2 ಶುರು ಆಗಬೇಕು. ಈಗ ಏಪ್ರಿಲಿಂದ Q2 ಶುರು ಆಗ್ತಾ ಹೋಗುತ್ತೆ. ಈ ಲೇ ಆಫ್ ಮತ್ತೊಂದು ನೀವೆಲ್ಲ ಯಾಕೆ ಕೇಳ್ತೀರಾ ಅಂದರೆ ಒಂದು ಕ್ವಾರ್ಟರ್ ಮುಗಿತು, ಹೊಸ ಕ್ವಾರ್ಟರ್ಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಆ ಟೈಮಲ್ಲಿ ಆ ಡಿಸಿಷನ್ಗಳನ್ನ ತೊಗೊತಾ ಹೋಗ್ತಾರೆ. ಬಟ್ ಇಂಡಿಯಾದಲ್ಲಿ ನಾವೇನು ಮಾಡ್ತೀವಿ, ಏಪ್ರಿಲಿಂದ ಮಾರ್ಚ್ ಫಾಲೋ ಮಾಡೋದ್ರಿಂದ ಸೊ ನಮಗೆ ಇವಾಗ Q4 ಮುಗಿದೋಗಿದೆ. ಲಾಸ್ಟ್ ನಾವು ನೋಡಿದ ರಿಸಲ್ಟ್ಸು Q4. ಸೊ ಈಗ Q4 ಮುಗಿದೋಗಿ ಈಗ ನಮಗೆ ನೆಕ್ಸ್ಟ್ ಏನು ಬರಬೇಕು, ಈಗ Q1 ರಿಸಲ್ಟ್ಸು ನೆಕ್ಸ್ಟ್ ಜೂನು ಮೇ ಎಂಡು ಆ ಟೈಮಿಂದ ಶುರು ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ತಾ ಹೋಗೋದಾದರೆ ಐ ಥಿಂಕ್ ಇವರು ಈಗಲೇ ಸೆಟ್ ಮಾಡಿಟ್ಟಿರ್ತಾರೆ, ಗೊತ್ತಿಲ್ಲ. ಬಟ್ ನೀವು ನೋಡಿದ್ರೆ ನೋಡ್ತಾ ಹೋಗ್ಬೋದು ಯಾವತ್ತು ನೆಕ್ಸ್ಟ್ ಅರ್ನಿಂಗ್ಗಳ ಡೇಟುಗಳು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಇಲ್ಲಿ ಮನಿ ಕಂಟ್ರೋಲಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ ನಿಮಗೆ ಏಪ್ರಿಲ್ ಎಂಡಿಂದ ಒಂದೊಂದಾಗೆ ಶುರು ಆಗೋ ಥರದ್ದು ಕಾಣಿಸ್ತಾ ಇದೆ ಒಂದೊಂದೇ. ಬಟ್ ಮೇಯ್ನಾಗಿ ನಿಮಗೆ ಮೇಯಿಂದ ಶುರು ಆಗ್ತಾ ಹೋಗುತ್ತೆ Q1 ರಿಸಲ್ಟ್ಸು ಇಂಡಿಯಾದ್ದು. ಸೊ ಈ ರೀತಿಯಾಗಿ ಸದ್ಯಕ್ಕೆ ಇಷ್ಟೇ ಮಾಹಿತಿ ಬಂದಿರುವಂಥದ್ದು. ಏನೂ ಕೂಡ ಕನ್ಫರ್ಮೇಷನ್ ಬಂದಿಲ್ಲ. ಎಲ್ಲರೂ ಕೂಡ ಹೇಳಿದ್ದಾರೆ ಏನಂತ ಯುದ್ಧ ನಿಲ್ಲೋ ಥರ ಸಿಚುವೇಶನ್ ಕಾಣಿಸ್ತಾ ಇದೆ ಹಾಗೆ ಹೀಗೆ ಅಂತ. ಬಟ್ ನಿಮ್ಗೆ ಗೊತ್ತಿದೆ ಏನು ಮಾತುಕತೆ ಆಗ್ತಾವೆ. ಕ್ಷಣಕ್ಕೂ ಒಂದೊಂದು ಟ್ವೀಟ್ ಮಾಡ್ತಾ ಇರ್ತಾರೆ, ಒಂದೊಂದು ಮಾತನ್ನು ಹಾಕ್ತಾ ಇರ್ತಾರೆ. ಹಾಗಾಗಿ ಎಲ್ಲಿ ತನಕ ಒಂದು ಅಫಿಷಿಯಲ್ ಆಗಿ ಬರುತ್ತೋ ಅಲ್ಲಿ ತನಕ ಮಾರ್ಕೆಟ್ ವಾಲಟೈಲ್ ಆಗೇ ಇರುತ್ತೆ, ವಿಕ್ಸು ಮೇಲ್ಗಡೆನೇ ಇರುತ್ತೆ. ಬಟ್ ಖಂಡಿತವಾಗ್ಲೂ ಮಾರ್ಕೆಟ್ ಇವತ್ತು ಒಂದು ಸ್ವಲ್ಪ ಪಾಸಿಟಿವ್ ಆಗಿ ನೋಡಿದೆ. ಅದನ್ನ 23,000 ನಾವು ಇನ್ನೂ ದಾಟಿಲ್ಲ. ಶಾರ್ಟ್ ಕವರಿಂಗಿಗೆ ವಿಕ್ಸ್ ಕಮ್ಮಿ ಆಗಬೇಕು, ಎಲ್ಲದನ್ನು ಕೂಡ ಸೇರಿಕೊಂಡು ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಗುರುವಾರ ಮಾರ್ಕೆಟಲ್ಲಿ ಏನೇನಿರುತ್ತೋ ಪೊಸಿಷನ್ ಮುಗಿಸ್ಕೊಳ್ಳಿ. ಶುಕ್ರವಾರ ಪೊಸಿಷನ್ ಓಪನ್ ಇಟ್ಕೋಬೇಡಿ, ಯಾಕೆಂದರೆ ಶುಕ್ರವಾರ ನಮ್ಮ ಮಾರ್ಕೆಟ್ ಓಪನ್ ಇರೋದಿಲ್ಲ, ಬಟ್ ಗ್ಲೋಬಲ್ ಮಾರ್ಕೆಟ್ ಓಪನ್ ಇರ್ಬೋದು. ಸೊ ಹಾಗಾಗಿ ಸೋಮವಾರ ಮಾರ್ಕೆಟ್ ಓಪನ್ ಆದಾಗ 3 ದಿನದ್ದು ನ್ಯೂಸ್ಗಳನ್ನ ಸೇರಿಕೊಂಡು ರಿಯಾಕ್ಟ್ ಮಾಡುತ್ತೆ ಮುಂದಿನ ಸೋಮವಾರ. ಹಾಗಾಗಿ ದಯವಿಟ್ಟು ಹುಷಾರಾಗಿದೆ ಅಂತ ಕೇಳ್ಕೊತೀನಿ. ಮತ್ತು ವರ್ಷ ನೋಡ್ತಾ ಬರೋದಾದರೆ ಲಾಸ್ಟ್ 10 ವರ್ಷದಲ್ಲಿ 2 ವರ್ಷ ಮಾತ್ರ ಏಪ್ರಿಲ್ 1ನೇ ತಾರೀಕು ಮಾರ್ಕೆಟು ನೆಗೆಟಿವ್ ರಿಟರ್ನ್, ನೆಗೆಟಿವ್ ಅಂದರೆ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿರುವಂಥದ್ದು. ಬಟ್ ಲಾಸ್ಟ್ 10 ವರ್ಷದಲ್ಲಿ ಇವತ್ತು ಬಂತಲ್ಲ 1.6% ನಾವು ಇವತ್ತು ಅಪ್ಮೌಂಟ್ ಬಂದಿದೆಯಲ್ಲ ನಿಫ್ಟಿ, ಈ ಥರ ಯಾವತ್ತೂ ಕ್ಲೋಸ್ ಆಗಿರಲಿಲ್ಲ, ಆಲ್ಮೋಸ್ಟ್ 1.56. ಸೊ 10 ವರ್ಷದಲ್ಲೇ ಇದು ಒನ್ ಆಫ್ ದ ಹೈಯೆಸ್ಟ್ ಕ್ಲೋಸಿಂಗು ಏಪ್ರಿಲ್ 1ನೇ ತಾರೀಕು ಅಂತ ನೋಡೋದಾದರೆ. ಅದಕ್ಕೋಸ್ಕರ ನನ್ನ ಟೈಟ್ಲು ಹೊಸ ವರ್ಷ ಆರಂಭ ಆಗ್ತಾ ಇದೆ, ಹೊಸ ಹಣಕಾಸಿನ ವರ್ಷ, ಯುದ್ಧ ಅಂತ್ಯ ಆಗುತ್ತಾ ಅಂತ ಕೇಳಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.